ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಡ್ಯಾಂಡಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಆನ್ ರೋಡ್ ಎಂಜಾಯ್ ಮಾಡಿಕೊಂಡು ಒಳ್ಳೆ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ ನಾವು. ಸೊ ನಮ್ಮ ಬ್ಯಾಂಗ್ಳೂರಿಂದ ದಾಂಡೇಲಿಗೆ 460 ಕಿಲೋಮೀಟರ್ ಇದೆ. ಆನ್ ರೋಡ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀವಿ. ಗುಡ್ ಆಫ್ಟರ್ನೂನ್. ಸೊ ಇವಾಗ ಜಸ್ಟ್ ನಾವು ದಾಂಡೇಲಿ ರೆಸಾರ್ಟ್ನ ರೀಚ್ ಆದ್ವಿ. ಸೊ ಬೆಳಿಗ್ಗೆ ಒಂದು 5 o'clock ಬ್ಯಾಂಗ್ಳೂರಿಗೆ ಬಿಟ್ಟಿದ್ದು. ಸೊ ಇವಾಗ 1:30 ಟೈಮಿಂಗ್ಸ್. ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ. ಸೊ ಸತೀಶ್ ಬರ್ತಾವ್ರಿಂದೆ. ತುಂಬ ಚೆನ್ನಾಗಿದೆ ರೆಸಾರ್ಟ್. ನಾವು ಇವಾಗ 3 days ಇಲ್ಲೇ ಇರ್ತೀವಿ. ವಾವ್, ಸೂಪರ್ ಅಲ್ಲ? ಸೊ ಇವಾಗ ನಾವು ಚೆಕ್ಕಿನ್ ಆಗಕ್ಕೆ ಎಲ್ಲ ಸತೀಶ್ ರೂಮ್ ತೊಗೋತಾ ಇದ್ರು. ಬಂತು. ಈಗ ವೆಲ್ಕಮ್ ಡ್ರಿಂಕ್ ತೊಗೊಬೇಕು. ಜಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ. ಯೂಶ್ವಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಬೇರೆ ಕಡೆ. ಇಲ್ಲಿ ತುಂಬ ಲೈಟಾಗಿ ಮೈಲ್ಡ್ ಆಗಿದೆ. ಗ್ರೇಪ್ಸ್ ಜ್ಯೂಸ್ ನ್ಯಾಚುರಲ್ ಆಗಿದೆ. ಇವಾಗ ಬಂದು ಲಂಚ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಮೇನ್ ಸ್ಟಾರ್ಟರ್ಸ್ ಫಸ್ಟು ನಾನು ವೆಜಿಟೇಬಲ್ಸು ಸೂಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಚಿಕನ್ ತೊಗೊಂಡ್ಬಂದಿದ್ದೀನಿ. ಸೊ ಆಲ್ರೆಡಿ ಒಂದು 2 o'clock ಆಗಿಬಿಟ್ಟಿದೆ. ನಮ್ಮದು ಊಟದ ಟೈಮಿಂಗ್ಸು 1 o'clock 1:30 ಇರುತ್ತೆ ಯೂಶ್ವಲಿ. ಸ್ವಲ್ಪ ಲೇಟ್ ಆಯಿತು. ಬಟ್ ಇವತ್ತು ಸ್ಟಾರ್ಟರ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ಹೊಟ್ಟೆ ಫಿಲ್ ಆಗಿಲ್ಲ ಅಂದರೆ ಮೇನ್ ಕೋರ್ಸ್ನ ಸ್ವಲ್ಪ ಹಾಕ್ಕೊಂಡ್ಬರ್ತೀನಿ. ಸೊ ಚೆನ್ನಾಗಿದೆ, ಟೇಸ್ಟ್ ಅನ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಲಂಚ್. ನಾನು ಸತೀಶ್ ಇಬ್ಬರೇ ಇದ್ದಿದ್ದು ಸ್ವಿಮ್ಮಿಂಗ್ ಫೂಲಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸ್ವಿಮ್ಮಿಂಗ್ ಫೂಲಲ್ಲಿ. ಸೂಪರ್. ನೋಡಿ, ನಮ್ಮ ಯಜಮಾನ್ರು 75 kg ಅವರು 75 kg ವೆಯ್ಟ್ನ 60 kg ವೆಯ್ಟ್ ಎತ್ಕೊಂಡಿದ್ವಿ. ಹೆಂಗೆ ನಾವು ಮಸಲ್ನ ಬಿಲ್ಡ್ ಮಾಡ್ಕೊಂಡ್ರೆ ಹೆಂಗೆ ನಾವು ಸೂಪರ್. ಈವ್ನಿಂಗ್ ಎನರ್ಜಿ ಡ್ರಿಂಕ್ ತೊಗೋತಾ ಇದ್ದೀನಿ. ದಿಸ್ ಇಸ್ ಅ ಫ್ರೆಶ್ ಮೈ ಎನರ್ಜಿ ಡ್ರಿಂಕ್. ಬಾಲ್ಕನಿ ವ್ಯೂಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇವಾಗ ಸ್ವಿಮ್ಮಿಂಗಿಂದ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಪಾರ್ಟಿಗೆ ರೆಡಿಯಾಗಿ ಕುಂತಿದ್ದೀನಿ. ಸೊ ಇವಾಗ ಪಾರ್ಟಿಗೆ ಹೋಗಬೇಕು. ಅಷ್ಟರಲ್ಲಿ ಮುಂಚೆ ಫ್ರೆಶ್ ಕುಡಿದು ಹೋಗೋಣ ಹೊರಗಡೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸತೀಶು ಬಂದರು ಫ್ರೆಶ್ ತೊಗೊಂಡು. ಸೊ ನೋಡಿ, ಪಾರ್ಟಿಗೆ ಅವರು ರೆಡಿಯಾಗಿದ್ದಾರೆ. ಇವತ್ತು ಪಾರ್ಟಿ ಡ್ರೆಸ್ಗಳು ಈ ಥರ. ಸೊ ರೆಡಿ ಚೀಸ್, ಫ್ರೆಶ್ ಚೀಸ್. ರೂಮಿಂದ ಆಚೆ ಬಂದು ಬಾಲ್ಕನಿಯಿಂದ ಈಚೆ ಬಂದರೆ ಸೊ ನೋಡಿ ಈ ಥರ ಇದೆ. ತುಂಬ ಚೆನ್ನಾಗಿದೆ. ನೈಸ್. ರೆಸಾರ್ಟ್ ನೋಡಿ. ಸೊ ಜಸ್ಟ್ ಈವ್ನಿಂಗ್ ಹಂಗೆ ಹೊರಗಡೆ ಬಂದ್ವಿ. ಸೊ ಪಾರ್ಟಿಗೆ ಮುಂಚೆ ಜಸ್ಟು ಒಂದು ರೆಸಾರ್ಟ್ ಎಲ್ಲ ಹಾಗೆ ನೋಡೋಣ ಅಂತ ಆಚೆ ಬಂದಿದ್ದೀವಿ. ಸೊ ನೋಡ್ತಾ ಇದ್ದೀವಿ. ಜಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಓಕೆ, ನೋಡಿ, ಇದು ನ್ಯಾಚುರಲ್ ಜಂಬೂರಿ. ಇಲ್ಲಿ ಹೋಗಿ ಚೆನ್ನಾಗಿ ನೀರಲ್ಲಿ ಆಟ ಆಡ್ಬೋದು, ಚೆನ್ನಾಗಿ ಮಸಾಜ್ ಮಾಡೋದು ವಾಟರ್. ಸೊ ನಾಳೆ ಟ್ರೈ ಮಾಡ್ತೀವಿ. ದೊಡ್ಡದಾಗಿದೆ ಅಂದರೆ ನೋಡಿ ಹೆಂಗೆ ಬರ್ತಾ ಇದೆ. ಅಲ್ಲಿಂದ ನೀರು ಬರ್ತಾ ಇರೋದು. ನ್ಯಾಚುರಲ್ ಜಂಬೂರಿ ತುಂಬ ಚೆನ್ನಾಗಿದೆ. ವಾವ್, ನ್ಯಾಚುರಲ್ ಜಂಬೂರಿ ನೋಡಿ. ಇಲ್ಲಿವರೆಗೂ ಹೋಗಿ ನಾವು ಆ್ಯಕ್ಚುಲಾಗಿ ವಾಟ್ರಲ್ಲಿ ಸ್ವಿಮ್ಮಿಂಗ್ ಆಡ್ಬೋದು. ನಾಳೆ ಆಡ್ತೀವಿ. ಸಖತ್ ನೀರು ಫೋರ್ಸಾಗಿ ಹೋಗ್ತಾ ಇದೆ. ಅದು ಜಸ್ಟ್ ಇವಾಗ ಬಂದಿದ್ದೀವಿ ಪಾರ್ಟಿಗೆ ರೆಡಿಯಾಗಿ. ಸಖತ್ತಾಗಿದೆಯಲ್ಲ, ಸೂಪರಾಗಿದೆ. ಯಾವಾಗಲೂ ನೇಚರ್ ಮಧ್ಯೆ ಇದ್ದರೆ ಮನುಷ್ಯನಿಗೆ ಒಂಥರ ಖುಷಿ ಕೊಡುತ್ತೆ. ನೇಚರೇ ಹಂಗೆ, ಯಾವಾಗಲೂ ಅಷ್ಟೇ ತುಂಬ ಖುಷಿಯಾಗಿರ್ತೀವಿ. ಖುಷಿಯಾಗಿರ್ಬೇಕು ಅಂದರೆ ನೇಚರ್ ಮಧ್ಯೆ ಇರಬೇಕು. ಅವಾಗ ಚೆನ್ನಾಗಿದೆ. ನನಗೆ ನಮಗೆ ಗಾಲಾ ಪಾರ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ನೋಡಿ, ನಮ್ಮದು ಸಾಂಗ್ ಸ್ಟಾರ್ಟ್ ಆಗಿದೆ.
ಆಗ್ತಾ ಇದೆ. ವಾವ್, ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಸರ್ ವಾವ್, ನೋಡಿ ಪಾರ್ಟಿ ಕ್ವಾಲಿಫೈ ಆಗಿ ಹಿಂಗೆಲ್ಲ ಎಂಜಾಯ್ ಮಾಡ್ಬೋದು. ಚೆನ್ನಾಗಿದ್ಯಾ? ಇದಂಗೆ ಒಂಚೂರು ಟಚ್ ಮಾಡು ನನ್ಗೆ. ಇಲ್ಲಿ ಲೈವ್ ಕೌಂಟ್ರ್ ಏನೇನಿದೆ ಗೊತ್ತಾ? ಕ್ಯಾರೆಟ್, ಕುಕುಂಬರ್, ಆನಿಯನ್ ಮತ್ತೆ ಲೆಮನ್, ಇಲ್ಲಿ ಕಡ್ಡೆ ಬೀಜ ಬೇಯಿಸಿರೋದಿದೆ. ಇಲ್ಲಿ ವೆಜಿಟೇರಿಯನ್ ಇದೆ, ಕಾಣಿಸ್ತಿಲ್ಲ. ಹರಾಬರ ಕಬಾಬ್, ಇಲ್ಲಿ ಚಿಕನ್ ಕಬಾಬ್ ರೆಡಿ. ತವಾ ಫ್ರೈ ನಡೀತಾ ಇದೆ, ಅವಾಗಲೇ ಮಾಡಿ ಅವಾಗಲೇ ಕೊಡ್ತಾರೆ ನೋಡಿ. ಸ್ಟಾರ್ಟ್ ಆಗ್ತಾ ಇದೆ. ಫಿಶ್ ತವಾ ಫ್ರೈ ತುಂಬ ಚೆನ್ನಾಗಿದೆ. ನಾನು 2 ತಿಂದೆ ಇವಾಗ ತಾನೇ ಜಸ್ಟು. ನೋಡಿ ಇವಾಗ ಮಾಡ್ತಾ ಇದ್ದಾರೆ. ರೆಡಿ ಆಗ್ತಾ ಇದೆ ಫಿಶ್. ಯಾರ್ಯಾರು ಇಷ್ಟ? ಹಾಂ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೇ ಸಮುದ್ರ ಹತ್ರ ಅಲ್ವಾ, ಫಿಶ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಫಿಶ್ಶು. ಆ್ಯಂಡ್ ಮುಳ್ಳು ಕಡಿಮೆ ಇದೆ ಇದರಲ್ಲಿ ಆ್ಯಕ್ಚುಲಾಗಿ. ಆ್ಯಂಡ್ ಇಲ್ಲಿ ರೆಡಿ ಜ್ಯೂಸ್, ಎನಿ ಒನ್ ಜ್ಯೂಸ್ ತೊಗೋಬೋದು. ಎಷ್ಟೊಂದು ಫ್ಲೇವರ್ ಜ್ಯೂಸ್ಗಳಿದೆ. ಆ್ಯಂಡ್ ಇಲ್ಲೆಲ್ಲ ಪಾರ್ಟಿ ಎಂಜಾಯ್ ಮಾಡ್ತಿದ್ದಾರೆ. ಸ್ಟಾರ್ಟರ್ಸ್ ಜೊತೆಗೆ ಪಾರ್ಟಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಸತೀಶ್ದು ಬರ್ತ್ಡೇ ಇತ್ತು, ಹಾಗೆ ಇನ್ನೊಂದು ಕಪಲ್ದು ಆ್ಯನಿವರ್ಸರಿ ಇತ್ತು. 2 ಒಟ್ಟಿಗೆ ಗಲಾಪಾಟಿನಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇವಾಗ ಡೇ 2ಗೆ ಕಾಲಿಟ್ವಿ. ನಾನು ಸತೀಶು ವಾಕಿಂಗಿಗೆ ಅಂತ ಹೊರಗಡೆ ಎದ್ದು ಬಂದಿದ್ದೀವಿ. ವಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆರೈಟಿ ಇತ್ತು. ವಾಟರ್ ಮೆಲನ್, ಇಲ್ಲಿ ಗೋರಿ ಇದೆ, ಖಾಲಿಯಾಗಿದೆ. ಇದು ಮೋಸ್ಟ್ಲಿ ಕುರ್ಮಾ, ಇದು ಆಲೂ ಬಾಜಿ, ಇದು ಪೋಹಾ, ಉಪ್ಮಾ, ಕೇಸರಿ ಬಾತು, ಸುಮಾರು ಮಾಡಿದ್ದಾರೆ. ಇದು ಇಲ್ಲಿದು ಫೇಮಸ್ ಬಾಕ್ಸ್. ಆ್ಯಂಡ್ ರಸ್ಕು, ಕಾಫಿ, ಟೀ ಆ್ಯಂಡ್ ಶುಗರ್ಲೆಸ್ ಟೀ ಕೂಡ ಇದೆ.
ಬೋಟಿಂಗ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ನಮ್ಮ ಟೀಮ್ ಮೆಂಬರ್ಸು ಬರ್ತಾವ್ರೆ. ಸತೀಶ್ ಆ ಕಡೆ ಇದ್ದಾರೆ, ಅವ್ರು ರೆಡಿ ಆಗ್ತಾರೆ. ಸೊ ತೊಗೊಂಡಿದ್ದೀನಿ. ನಮ್ಮ ಬೋಟ್ ಇಲ್ಲಿದೆ ನೋಡಿ. ಬ್ಲೂ ಕಲರ್, ಇಲ್ಲಿ ಬ್ಲೂ ಕಲರ್ ಇದೆ, ರೆಡ್ ಕಲರ್ ಇದೆ. ಸೊ ರೆಡಿಯಾಗಿದ್ದೀವಿ ಬೋಟಿಂಗಿಗೆ. ಚೆನ್ನಾಗಿದೆ ಫಿಶಸ್ ಅಂದರೆ. ಆ್ಯಕ್ಚುಲಾಗಿ ನಾವು ಏನು ಫಿಶ್ ಟ್ಯಾಂಕಲ್ಲಿ ಬಿಟ್ಟಿವಲ್ಲೋ ಅಷ್ಟು ಕ್ವಾಲಿಟಿ ಫಿಶ್ ಥರ ಇದೆ. ಇವತ್ತು ಬ್ಲ್ಯಾಕ್ ಕಲರ್ ಇದೆ ತುಂಬ. ಎಲ್ಲರೂ ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬೋಟಿಂಗ್ ಹೋಗಕ್ಕೆ ಫಾರ್ವರ್ಡ್ ಅಂದ್ರೆ ಎಲ್ಲೋ ಪತ್ತ ಎಲ್ಲ ನೀರು ಹೋಗ್ಬೇಕು. ಟಾಪ್ ಕಾಲ್ ಮೇಲೆ ಹೋಗ್ರಿ, ಟಾಪ್ ಅಂತೀನಿ ಈಗ. ಬೋಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಸೋನಿ ಹಿಡ್ಕೋಗಟ್ಟಿ ಯಾರ್ದಿದು? ಎಲ್ಲ ಎಲ್ಲ ಫೋರ್ಸ್ ಹಾಕಿ ಫಾರ್ವರ್ಡ್ ಅಂದ್ರೆ ಹಿಂದಕ್ಕ ಮುಂದೆ ಮುಂದೆನಾ? ಮತ್ತೆಲ್ಲ ಹಿಂದಕ್ಕೆ ಮಾಡ್ತವ್ರೆ. ಈ ಸೊಗಾಳಿಗೆ ಲ ಲ ಲ ಲ ಲ ಲ ಲ ಲ ಲ ಲ. ಮಾಡ್ತಾ ಇದೀನಿ ನೋಡಿ ಸರ್. ಹಾಯ್ ಮಾಡ್ಬಿಡಿ. ಸತೀಶ್ ಅವರು ದೋಣಿ ಬೋಟಿಂಗ್ ಬೋಟಿಂಗ್ ಮಾಡ್ತಾವ್ರಿ. ಸ್ಟಾರ್ಟ್ ಮಾಡಿದೀವಿ. ಓ ಇಲ್ಲಿ ಫೋರ್ಸ್, ಅದಕ್ಕೆ ನಾನು ಈ ಕಡೆ ಬಂದಿರೋದು. ಈ ಕಡೆ ಫೋರ್ಸ್ ಕಟ್ತವೆ. ದೂರದಿಂದ ಬರ್ತಾರೆ. ಪಪ್ಪ ಫೋನು ಬೇಡ ಬೇಡ ನಾವು ಸಫಾರಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಇವಾಗ ಬಿಟ್ಟೋಗ್ತೀವಿ. ಸಫಾರಿ ಅಂದರೆ ಆಲ್ಮೋಸ್ಟ್ ಹೆಂಗಿರುತ್ತಂದರೆ ಅನಿಮಲ್ಸ್ ಎಲ್ಲ ಆಚೆ ಇರುತ್ತೆ, ನಾವು ಒಳಗಿರ್ತೀವಿ. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ. ಸೊ ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಅಲ್ಲಿ ಹೋದ್ಮೇಲೆ ಒಂದು ವಿಡಿಯೋ ಹಾಕ್ತೀವಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಹಾಯ್ ಎಲ್ಲರೂ, ನಾವು ಇವಾಗ ಸಫಾರಿಗೆ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ಟೀಮ್ ಮೆಂಬರ್ಸು ನಾವು ಎಲ್ಲರೂ ಇವಾಗ ಸಫಾರಿಗೆ ನೋಡೋಕ್ಕೆ ಇದಕ್ಕೆ ಏನಂತಾರೆ ಟೆಂಪೋ ಓಪನ್ ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ. ಸೊ ಹುಲಿ ಚಿಟ್ಟೆ ಎಲ್ಲ ಏನೇನಿರುತ್ತೆ ನೋಡ್ಬೇಕು. ಈಗ ನೋಡ್ಬಿಟ್ಟು ಅಲ್ಲಂಗೆ ವಿಡಿಯೋಸ್ ಹಾಕ್ತೀನಿ. ಲೈವ್ ಆಗಿ ನೋಡಿದ್ರೆ ಕಂಡ್ರೆ ನಿಮಗೂ ಲೈವ್ ಆಗಿ ತೋರಿಸ್ತೀವಿ. ಇಲ್ಲ ಅಂದರೆ ಬೇಜಾರಾಗಿ ನಾವು ಬರ್ತೀವಿ, ನೀವು ಬೇಜಾರಾಗಿ. ಕಾಳಿ ವನದ ಕೋತಿ. ಅದೇ ಲಾಸ್ಟಲ್ಲಿ ಒಳಗಡೆ ಹೊರಟೈತೇವೆ ಅಂತ ಹೇಳಿದೆ ನಾನು, ಬೇಗ ಲೇಟ್ ಆದರೆ. ಏನು ಯಾವ ಪ್ರಾಣಿ ಇಲ್ಲ ಇಲ್ಲಿ? ನಾಯಿ ಹಾಕಿದ್ರೆ ಲೈಫ್ ಅಷ್ಟೇ ನೋಡಿದ್ವಲ್ಲ ಹಂಗೆ ಅಂಗಿ ಈ ಥರ ಇನ್ಸ್ಟಾಗ್ರಾಮಲ್ಲಿ ಹುಲಿಯಿಂದ ಹೊಡೆದ್ರೆ ಏನು ಬರಲ್ಬಿಟ್ಟು ಕಾರ್ಟೂನು ಅವನ್ನೇ ಹೊಡಿಕಾಗ್ತದೆ ಅಷ್ಟೇ. ಸಾರ್ ನಮ್ಗೊಂಚೂರು ಫಾರ್ವರ್ಡ್ ಮಾಡಿ ಸರ್. ಗೊತ್ತಾಗಲ್ವಾ? ಫೇಮಸ್ ಇದು. ದಾಂಡೇಲಿಲಿರುವಂಥ ಸ್ಪೆಷಲ್ ಹುಲಿ. ಲಯನ್ ಎಲ್ಲ ಬರ್ತಾವ ಮೇಲೆ, ಇದ್ರ ಮೇಲೆ ಬರ್ತಾವ. ಎಲ್ಲ ಚೆನ್ನಾಗಿ ಆಗ್ತದೆ. ಪೊಲೀಸ್ ಆಫೀಸರ್ ಇಂದಾದ್ರೂ ಹೋಯ್ತೀವಿ. ಅವ್ರ ಐಡಿ ಕಾರ್ಡ್ ತೋರಿಸ್ತಾರೆ ಬಂದು ಹೋಗಿ. ಸುಶೀಲಾ ನೀರು ಕುಡಿತಾರೆ ಒಳಗಡೆ ಮೀನು ಇರ್ಬೋದು.
ಏನು ಸಿಟ್ಟು ನನಗೆ. ವಾಪಸ್ ಬರ್ತಾವ್ರೆ. ಹುಲಿ ಸಿಂಹ ತೋರಿಸ್ತೀನಿ ಅವರಲ್ಲ. ರೈಟ್ ಸೊ ಸಫಾರಿ ಹೋಗ್ತಾ ಇದ್ದೀವಿ ಇವಾಗ. ಸೊ ನೋಡಿ ಸಫಾರಿಗೆ ಒಳಗಡೆ ಬಂದಿದ್ದೀವಿ, ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಎರಡು ದೊಡ್ಡ ಆಮೇಲೆ ನೋಡಿರೋ ಪ್ರಾಣಿಗಳು ಒಂದೂ ಸಿಗಲಿಲ್ಲ. ಇನ್ನು ಸಿಗ್ತಾವೆ. ಸಫಾರಿ ಮುಗಿಸಿ ಮೇಲೆ ಬಂದ್ವಿ. ಕೆಳಗಡೆ ನಮ್ಮ ಕಾರ್ ನಿಲ್ಲಿಸಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಸೂಪರ್ ಆಗಿದೆ ಅಲ್ವಾ? ಇವಾಗ ಆ್ಯಕ್ಚುಲಿ ಸೂರ್ಯ ಹಿಂಗೆ ಬರುತ್ತೆ ನೋಡಿ. ವಾವ್, ಸೂಪರ್ ಆಗಿದೆ. ನೈಸ್, ಸೂಪರ್. ಅಲ್ಲಿ ಮಳೆ ಅಪ್ಪ ಅಮ್ಮನ ಫೋನ್ ಕೊಡು. ವಾವ್, ಸೂಪರ್. ಇಲ್ಲಿಗೆ ಎಷ್ಟು ನಮ್ಮ ಬೆಂಗಳೂರ್ದು ಕನ್ನಡ ಮಾತಾಡ್ರಿ. ಓಪನ್ ಮಾಡು ರೆಕ್ಕಿನ. ಬಾರ ಇಲ್ಲಿ. ಹಲೋ ಕಮಾನ್, ಬಾ 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 ಬಾ. ಓಪನ್ ದಿ ರೆಕ್ಕೆ. ರೆಕ್ಕೆ ಓಪನ್ ಮಾಡು. ನಾನು ನೋಡ್ಕೊಂಡು ಹೋಗಿ ತೆಗೀರಿ, ಒಂದು ಫೋಟೋ ತೆಗೀರಿ. ಬಾಪ ನಿನ್ನ ನೋಡ್ಕೊಂಡು ಹೋಗೋಣ ಬಾಪ. ಅದಕ್ಕಾದ್ರೂ ಸಫಾರಿಗೆ ಬಂದಾಗ ಹಾಗೆ ಆನೆ ನೋಡಿದ್ವಿ, 2 ಆನೆ. 5 ಕಾಲು ಆನೆ ತೋರಿಸ್ತೀನಿ ಬನ್ನಿ. ಬಂದಿರೋ ಬಾಸ್. ಸೊ ಇವತ್ತಿಂದು ಡೇ 3ದು ಪ್ಲ್ಯಾನ್ ಬಂದು ಸೊ ಟ್ರಕ್ಕಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದೀವಿ. ಸೊ 1-2 ಕಿಲೋಮೀಟ್ರ್ ಆಗುತ್ತಂತೆ. ಸೊ ಅಲ್ಲಿ ಅಂದವೇ ಹಂಗೆ ವಿಡಿಯೋಗಳು ಹಾಕ್ತೀನಿ. ಫಾರೆಸ್ಟ್ ಒಳಗಡೆ ಹೋಗ್ತಾ ಇರೋದು. ಸೊ ಮೌಂಟೇನ್ ಟ್ರೆಕ್ಕಿಂಗ್ ಎಲ್ಲ ಇರುತ್ತೆ. ಸೊ ಆನ್ ದ ವೇ. ಸೊ ಇವತ್ತು ವಾಕಿಂಗ್ ಆಗಿಬಿಡುತ್ತೆ. ಸೊ ಕ್ಯಾಲೋರೀಸ್ ಬರ್ನ್ ಮಾಡ್ಕೊಂಬಂದು ಆಮೇಲೆ ನಾವು ಶೇಕ್ ತೊಗೊತೀವಿ. ಬಾಯ್. ಸೊ ನಮ್ಮೆಲ್ಲರೂ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಇವಾಗ ಮುಂದೆ ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿ. ಕೆಲವರು ಆಲ್ರೆಡಿ ಮುಂದೆ ಹೋಗ್ತಿದ್ದಾರೆ. ಸೊ ನಾವು ಹಿಂದೆ ಫಾಲೋ ಮಾಡ್ತಿದ್ದೀವಿ ಟ್ರಕ್ಕಿಂಗ್. ಸೊ ಪಕ್ಕದಲ್ಲಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಹಿಂದೆಲ್ಲ ಹಿಂದೆ ಬರ್ತಿದ್ದಾರೆ. ವಿಶ್ವನಾಥ್ ಸರ್ ಬೇಗ ಬನ್ನಿ. ಓಕೆ, ಇದು ಫಸ್ಟ್ ಸ್ಟಾಪ್ ನಡೀರೋರಿಗೆ. ಇದು ಅರ್ಧ ಅಷ್ಟೇ ಬೆಟ್ಟ, ಇನ್ನೂ ಅರ್ಧ ಇದೆ. ಸೂಪರ್ ಎಕ್ಸ್ಪೀರಿಯನ್ಸ್. ನಿಂತರೆ ಬೆವರು ಬರುತ್ತೆ. ಓಕೆ, ಇಷ್ಟು ಜನ ರೀಚ್ ಆದ್ವಿ. ಸೊ ಇವಾಗ ಜಸ್ಟ್ ಟ್ರೆಕ್ಕಿಂಗ್ ಮುಗಿಸಿದ್ವಿ ನೋಡಿ. ಹೆಂಗಿದೆ ಸ್ವೆಟ್ಟು, ಸಖತ್ ಎಕ್ಸ್ಪೀರಿಯೆನ್ಸ್. ಯಾಕಂದ್ರೆ ಬೆಟ್ಟ ಥರ ಇತ್ತಲ್ಲ, ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಫುಲ್ಲು ಹಿಂಗೆ ಬೆಟ್ಟ ಇರೋ ಥರ ಹತ್ತಿದ್ದು. ಆ್ಯಂಡ್ ಮೆಟಲ್ ಇಲ್ಲ, ಸ್ಟೇರ್ಸ್ ಇಲ್ಲ. ಸಕ್ಕದಾಗಿತ್ತು ನೋಡಿ. ಎಲ್ಲ ಮುಗಿಸ್ಕೊಂಡು ಬರ್ತಿದ್ದಾರೆ. ಇನ್ನೂ ತುಂಬ ಜನ ರೀಚ್ ಆಗಿಲ್ಲ, ಡೆಸ್ಟಿನೇಷನು ರೀಚ್ ಆಗ್ತಿದ್ದಾರೆ. ಸೊ ನಾನೇ 5th ಒನ್ ಹತ್ತಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಹೈಟಲ್ಲಿ ಬಂದಿದೆ. ಔಟ್ ಆಫ್ 40 ಒಂದು 20 ಮೆಂಬರ್ಸ್ ಅಷ್ಟೇ ಬಂದಿರೋ ನೋಡಿ. 50% ಅಷ್ಟೇ ಎನರ್ಜಿ ಎಲ್ಲರದೂ. ಹಿಂಗೆ ಇರ್ತಾರೆ ಜನ. ಎಕ್ಸ್ಪೀರಿಯನ್ಸ್ ಸೂಪರ್. ಕ್ಯಾಲರಿ ಬರ್ನಿಂಗ್. ಬಸ್ ಸರ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಹಾಂ ಹೇಳಿ ಸರ್. ಶಂಕರಪ್ಪ, ಇಷ್ಟು ಜನ ನಾವು ಟ್ರೆಕ್ಕಿಂಗ್ ಮುಗಿಸಿ ಫುಲ್ ಸ್ವೆಟ್ ಆಗ್ಬಿಟ್ಟವ್ರೆಲ್ಲ.
ಸೊ ಟ್ರೆಕ್ಕಿಂಗ್ ಮುಗಿಸಿ ಮೆಡಿಟೇಷನ್ ಮುಗಿಸಿ ಈಗ ವಾಪಸ್ ಹೋಗ್ತಾ ಇದ್ದೀವಿ. ನಿಮ್ಮ ಇದು ಹೋಟ್ಲಲ್ಲಿ ಕಾಂಟ್ರಾಕ್ಟ್ ಟ್ರೆಕ್ಕಿಂಗ್ ಮುಗಿಸಿ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಇವಾಗ ಜಸ್ಟು ಸೊ ಫ್ರೂಟ್ಸ್ ಎಲ್ಲ ರೆಡಿ ಇದೆ. ಸ್ಟೀಮ್ಡ್ ಇಡ್ಲಿ, ವಾವ್ ಸೂಪರ್ ನೈಸ್. ಇಲ್ಲಿ ವಡ ಆ್ಯಂಡ್ ಸಾಂಬಾರ್, ಆಲೂ, ಪೋಹಾ, ಉಪ್ಮಾ ಆ್ಯಂಡ್ ಶೀರಾ. ಬೆಳಗ್ಗೆ ಸ್ವೀಟ್ ಇಷ್ಟು ಥರ ಇದೆ ವೆರೈಟಿ. ಬಟ್ ನಾನು ಕೋಲ್ಡ್ ಜ್ಯೂಸ್ ಎತ್ಕೊಂಡಿದ್ದೀನಿ. ಇದರಲ್ಲಿ ಶೇಕರ್ ಪೌಡರ್ ಹಾಕ್ಕೊಂಡು ಶೇಕ್ ಮಾಡ್ಕೊತೀನಿ ಇವಾಗ. ಸೊ ನೋಡಿ, ಟೀ ಕಾಫಿ ಎಲ್ಲ ಆ ಥರನೂ ರೆಡಿ ಇದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಫ್ರೆಶ್ ಅಪ್ ಆಗಿ ಸೊ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಹೊರಗಡೆ ಬಂದೆ ರೂಮಿಂದ ಈಚೆ. ಜಸ್ಟ್ ಸೊ ನೇಚರ್ ಅಂತೂ ತುಂಬ ಚೆನ್ನಾಗಿದೆ ಔಟ್ಸೈಡ್ ಬಂದರೆ. ಬಟ್ ತುಂಬ ಬಿಸಿಲು ಇದೆ ಇಲ್ಲಿ, ಸಖತ್ ಬಿಸಿಲು. ಸೊ ಇವಾಗ ನಾನು ಸತೀಶು ರೀಲ್ಸ್ ಮಾಡೋಣ ಅಂತ ಈಚೆ ಬಂದಿದ್ದೀವಿ. ಇವಾಗ ಲಂಚ್ ರೆಡಿ. ಊಟ ಮುಗಿಸಿ ವಾಪಸ್ ನಾವು ಹೊರಗಡೆ ಮತ್ತೆ ಹೊರಟ್ವಿ. ಸೊ ಇವಾಗ ನಾವು ರೆಸಾರ್ಟ್ ಮುಗಿಸಿ ಹೋಗ್ತಾ ಇದ್ದೀವಿ ಸಿರ್ಸಿ ಮಾರಿಕಾಂಬ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಅಲ್ಲಿಗೆ ವಿಸಿಟ್ ಮಾಡ್ತಾ ಇದ್ವಿ. ಮಾರಿಕಾಂಬ ಟೆಂಪಲ್ಗೆ ಬಂದಿದ್ದೀವಿ. ಸೊ ಶಿರ್ಸಿನಲ್ಲಿರೋ ಮಾರಿಕಾಂಬ ಟೆಂಪಲ್ಗೆ ಇವಾಗ ಜಸ್ಟ್ ಬಂದಿದ್ದೀವಿ. ಸೊ ಇದು ಪವರ್ಫುಲ್ ಆ್ಯಂಡ್ ಫೇಮಸ್ ಟೆಂಪಲ್ಲು. ಜೋಗ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ. ರೀಚ್ ಆಗ್ತೀವಿ ಇನ್ನೇನು. ಸೂಪರ್. ಸೊ ಫೈನಲಿ ನಾವು ಶಿರಸಿ ಮಾರಿಕಾಂಬ ಮುಗಿಸಿ ಅಲ್ಲಿಂದ ನಿಯರ್ಲಿ ಒಂದು 60 ಕಿಲೋಮೀಟ್ರ್ ಇತ್ತು ಜೋಗ ಜಲಪಾತ. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಸೊ ಫೈನಲಿ ರೀಚ್ಡ್ ಆದ್ವಿ ಆ್ಯಂಡ್ ವಂಡರ್ಫುಲ್ ಇತ್ತು. ಯೂಶ್ವಲಿ ಈ ಟೈಮಲ್ಲಿ ನೀರು ಇರಲ್ಲ ಬಂತು, ತುಂಬ ಚೆನ್ನಾಗಿ ನೀರಿತ್ತು ಆ್ಯಂಡ್ ಸಖತ್ತಾಗಿತ್ತು. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ.